ಇಂದು ನಾವು ನಲಿಕಲಿ 1 ಮತ್ತು 2ನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ. ಹಿಂದಿನ ಅವಧಿಯಲ್ಲಿ ನಿಮಗೆ ಓ, ಔ, ಹ, ಶ ಈ ಒಂದು ಅಕ್ಷರಗಳ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಇಂದು ನಾವು ಐ, ರು, ನ, ಛ, ಓ ಈ ಒಂದು ಅಕ್ಷರಗಳ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಲ್ಲಿ. ಮೊದಲನೇ ಪ್ರಶ್ನೆಯಲ್ಲಿ ನಾವು ಈ ಕೆಳಗಿನ ಅಕ್ಷರಗಳಿಗೆ ನಿನಗಿಷ್ಟವಾದಂಥ ಬಣ್ಣ ತುಂಬು ಅಂತ ಹೇಳಿದ್ದಾರೆ. ನೋಡ್ರಲ್ಲಿ, ಇಲ್ಲಿ ಮೊದಲನೇ ಅಕ್ಷರ ಐ, ಎರಡನೇ ಅಕ್ಷರ ರು, ಮೂರನೇ ಅಕ್ಷರ ನ, ನಾಲ್ಕನೇ ಅಕ್ಷರ ಛ, ಓ ಈ ರೀತಿಯಾಗಿ ನೀವು ಈ ಅಕ್ಷರಗಳನ್ನು ಓದುತ್ತಾ ಏನು ಮಾಡಬೇಕು, ನೀವು ನಿಮ್ಗೆ ಇಷ್ಟವಾದಂತಹ ಒಂದು ಕ್ರೇಯಾನ್ಸ್ ಬಣ್ಣದಿಂದ ನೀವೇನು ಮಾಡಬೇಕು ಮಕ್ಕಳೇ, ತುಂಬಬೇಕು. ಈ ರೀತಿಯಾಗಿ ನೋಡ್ರಿ, ಒಂದು ಬಣ್ಣ ತುಂಬಿ ತೋರಿಸ್ತೀನಿ. ಐ ಈ ರೀತಿಯಾಗಿ ನೀವು ಈ ಒಂದು ಅಕ್ಷರವನ್ನು ಬರೆಯುತ್ತಾ ನೀವು ಬಣ್ಣವನ್ನು ತುಂಬಬೇಕು. ಎರಡನೇ ಅಕ್ಷರ ಯಾವುದಿದೆ, ರು. ಯಾವುದಿದೆ, ರು. ಈ ರೀತಿಯಾಗಿ ನೋಡ್ರಿ, ಈ ರೀತಿಯಾಗಿ ಬಣ್ಣವನ್ನು ತುಂಬುತ್ತಾ ನೀವು ರು ಎಂಬ ಉಚ್ಚರಿಸುತ್ತಾ ಈ ಒಂದು ಅಕ್ಷರವನ್ನು ಈ ರೀತಿಯಾಗಿ ನೀವು ಬರೆಯಬೇಕು. ನ, ಛ, ಓ ಈ ಒಂದು ಅಕ್ಷರ ಕೂಡ ಏನು ಮಾಡಬೇಕು, ನಿಮಗೆ ಇಷ್ಟವಾದಂಥವನ್ನು ಬಣ್ಣವನ್ನು ತುಂಬಿ ನೀವು ಉಚ್ಚಾರ ಮಾಡಬೇಕು. ಅದೇ ರೀತಿಯ ಮುಂದಿನ ಪ್ರಶ್ನೆ ನೋಡ್ರಲ್ಲೇ, ಈ ಕೆಳಗಿನ ಅಕ್ಷರಗಳಲ್ಲಿ ಒಂದೇ ರೀತಿಯ ಅಕ್ಷರಗಳಿಗೆ ಗೆರೆ ಎಳೆದು ಹೊಂದಿಸು ಅಂತ ಇದ್ದಾರೆ. ನೋಡ್ರಲ್ಲೇ, ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ. ಇಲ್ಲಿ ಒಂದು ಕೆಲವು ಅಕ್ಷರಗಳಿದ್ದಾವೆ. ಇಲ್ಲಿ ಐ, ರು, ನ, ಛ, ಓ ಈ ಒಂದು ಅಕ್ಷರಗಳಿಗೆ ಯಾವುದು ಸರಿ ಅನ್ನುವಂಥದ್ದೆಲ್ಲ ಒಂದೇ ಆಕಾರ ಇರುವಂಥದ್ದು. ಅವುಗಳಿಗೆ ಏನು ಮಾಡಬೇಕು, ನೀವು ಗೆರೆಯನ್ನು ಹೊಂದಿಸಬೇಕು. ಈಗ ರು ಏನು ಮಾಡಿದ್ದಾರೆ, ಇಲ್ಲಿ ಗೆರೆಯನ್ನು ಎಳೆದಿದ್ದಾರೆ. ರು ಇದೆಯಲ್ಲ, ರೂಕ್ಕೆ ಈ ರೀತಿಯ ಗೆರೆಯನ್ನು ಎಳೆದು. ಅದೇ ರೀತಿಯಾಗಿ ನೋಡ್ರಿ, ಐ ಇಲ್ಲಿದೆಯಲ್ಲ, ಐಗೆ ಗೆರೆ ಎಳೆದು. ಈ ರೀತಿಯಾಗಿ ನೋಡ್ರಿ, ನ ಎಲ್ಲಿದೆ ನೋಡ್ರಿ, ಇಲ್ಲಿದೆಯಲ್ಲ, ನಗೆ ಈ ರೀತಿಯಾಗಿ ನ ಎಲ್ಲೆಲ್ಲಿದೆಯಲ್ಲ ಈ ರೀತಿಯಾಗಿ ನೀವೇನು ಮಾಡಬೇಕು, ಗೆರೆಯನ್ನು ಎಳೆದು ಹೊಂದಿಸಬೇಕು. ಛ ಇಲ್ಲಿ ನೋಡಿ, ಛ ಇಲ್ಲಿದೆಯಲ್ಲ ಈ ರೀತಿಯಾಗಿ. ಅದೇ ರೀತಿ ಓ ಎಲ್ಲಿದೆ, ಈ ರೀತಿಯಾಗಿ ನೋಡ್ರಲ್ಲಿ ಈ ರೀತಿಯ ಗೆರೆಯನ್ನು ಎಳೆದು ನೀವೇನು ಮಾಡಬೇಕು, ಅಕ್ಷರಗಳನ್ನು ಗುರುತಿಸಿ ಒಂದೇ ಗೆರೆಯನ್ನು ಎಳೆದು ನೀವೇನು ಮಾಡಬೇಕು, ಅಕ್ಷರಗಳನ್ನು ಗುರುತಿಸಿ ಒಂದೇ ರೀತಿಯ ಅಕ್ಷರಗಳಿಗೆ ಗೆರೆಯನ್ನು ಎಳೆದು ಹೊಂದಿಸಬೇಕು. ಇಷ್ಟು ಈ ಒಂದು ಅಭ್ಯಾಸದ ಹಾಳೆ ಆಗಿದೆ. ಇನ್ನು ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ನೋಡ್ರಲ್ಲೇ, ಅಕ್ಷರಗಳನ್ನು ಉಚ್ಚರಿಸುತ್ತಾ ಬಾಣದ ಗುರುತು ತೋರಿಸಿದಂತೆ ಈ ಕೆಳಗಿನ ಅಕ್ಷರಗಳನ್ನು ಬರೆಯುವುದನ್ನು ರೂಢಿಸಿಕೋ ಅಂತ ಹೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ, ಐ, ರು, ನ, ಛ, ಓ ಈ ಒಂದು ಅಕ್ಷರಗಳನ್ನು ಬಾಣದ ಒಂದು ಗುರುತಿನ ಮೂಲಕ ನಿಮಗೆ ಕೊಟ್ಟಿದ್ದಾರೆ. ಅವುಗಳನ್ನು ಏನು ಮಾಡಬೇಕು, ನೀವು ಈ ರೀತಿಯಾಗಿ ಬರೆದು ಏನು ಮಾಡಬೇಕು, ಉಚ್ಚರಿಸುತ್ತಾ ಇವುಗಳ ಮೇಲೆ ಬರೆಯಬೇಕು. ನೋಡ್ರಿ, ಐ ಈ ರೀತಿಯಾಗಿ ಬರೆದು ಉಚ್ಚರಿಸುತ್ತಾ ಪ್ರಾಕ್ಟೀಸ್ ಮಾಡಬೇಕು. ರು ನ ಛ ಓ ಈ ರೀತಿಯಾಗಿ ಅಕ್ಷರಗಳನ್ನು ಉಚ್ಚರಿಸುತ್ತಾ ನೀವೇನು ಮಾಡಬೇಕು, ಬಾಣದ ಗುರುತಿನ ಸಹಾಯ ಮೂಲಕ ಬರೆಯಬೇಕು. ಅದೇ ಮುಂದಿನ ನೋಡ್ರಲ್ಲೇ, ಮೇಲೆ ತೋರಿಸಿದ ವಿಧಾನದಲ್ಲಿ ಈ ಅಕ್ಷರಗಳನ್ನು ಹೇಳುತ್ತಾ ಬರೆಯದಂತೆ ಇದೆ. ಈಗ ನೋಡ್ರಿ, ನಾ ಈಗಾಗಲೇ ಬರೆದಿದ್ದೀನಿ. ಇಲ್ಲಿ ನೋಡ್ರಿ, ಐ ಅನ್ನೋದು ಏನು ಮಾಡಬೇಕು, ನೀವು ಈ ರೀತಿ ಹೇಳುತ್ತಾ ಐ ಅಕ್ಷರನ ಉಚ್ಚರಿಸುತ್ತಾ ಈ ರೀತಿ ನೀವು ಬರೆಯಬೇಕು. ಐ ಈ ರೀತಿ ಉಚ್ಚರಿಸುತ್ತಾ ನೀವು ಬರೆಯಬೇಕು. ರು ನ ಛ ಓ ಈ ರೀತಿಯಾಗಿ
ಉಚ್ಚರಿಸುತ್ತಾ ನೀವೇನು ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮುಂದೆ ನೋಡ್ರಿಲೆ, ಈ ಕೆಳಗಿನ ಚಿತ್ರಗಳನ್ನು ಓದಿ ತಿಳಿಯಿರಿ ಅಂತ ಹೇಳಿದ್ದಾರೆ. ಈ ಚಿತ್ರಗಳಿಗೆ ಸಂಬಂಧಪಟ್ಟಂಥ ಕೆಲವು ಪದಗಳಿವೆ ಇಲ್ಲಿ, ಅವುಗಳು ನೀವು ಓದಿ ಈ ಚಿತ್ರಗಳನ್ನು ಗುರುತಿಸಿ ಈ ಪದಗಳನ್ನು ಸಹ ಏನು ಮಾಡಬೇಕು, ಓದಬೇಕು. ನೋಡ್ರಲ್ಲೇ ಮೊದಲನೇದು ಯಾವುದಿದೆ, ಗಣಪ. ಗಣಪ ಗಣಪ. ಐದಳ. ಐದಳ. ವನಮರ. ವನಮರ. ಹನ. ಹನ. ಶರಣ. ಶರಣ. ಔತಣ. ಔತಣ. ಪಯಣ. ಪಯಣ. ಚರಣ. ಚರಣ. ಈ ರೀತಿಯ ಏನು ಮಾಡಬೇಕು ನೀವು, ಐ ರು ನ ಛ ವೋ ಈ ಅಕ್ಷರಗಳನ್ನು ಬರೆದುಕೊಂಡು ಅದೇ ರೀತಿ ಈ ಒಂದು ಪದಗಳನ್ನು ಬರೆದುಕೊಂಡು ಏನು ಮಾಡಬೇಕು, ನೀವು ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.